ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಹಲಸಿನ ಹಣ್ಣಿನಿಂದ ಗಟ್ಟಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಕಡುಬು ಅಂತಲೂ ಹೇಳ್ತಾರೆ. ಈ ಹಲಸಿನ ಹಣ್ಣಿನ ಗಟ್ಟಿಯನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಮೊದಲಿಗೆ ಹಲಸಿನ ಹಣ್ಣನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಳ್ಬೇಕು. ಹಲಸಿನ ಹಣ್ಣಿನ ಮಧ್ಯದಲ್ಲಿ ಬಿಳಿ ಬಿಳಿ ಕಾಣ್ತಾ ಉಂಟು, ನಾವು ಅದಕ್ಕೆ ಗುಂಜಿ ಅಂತ ಹೇಳ್ತೇವೆ. ಆ ಗುಂಜಿಯನ್ನು ತೆಗೆದುಕೊಂಡು ನಂತರ ಹಲಸಿನ ಹಣ್ಣನ್ನೆಲ್ಲ ಬೇರ್ಪಡಿಸ್ಕೊಳ್ಬೇಕು. ಈ ರೀತಿ ಹಲಸಿನ ಹಣ್ಣನ್ನು ಒಂದೊಂದಾಗಿ ತೆಗೆದು ಅದರಲ್ಲಿರುವ ಬೀಜಗಳನ್ನೆಲ್ಲ ಸಪ್ರೇಟಾಗಿ ಮಾಡಿ ಹಲಸಿನ ಹಣ್ಣನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಬೇಕು. ಬೀಜದಿಂದ ಹಲಸಿನ ಹಣ್ಣೆಲ್ಲ ಬೇರ್ಪಡಿಸಿ ಆಯಿತು ಫ್ರೆಂಡ್ಸ್. ನಾನಿಲ್ಲಿ 1.5 kg ಅಕ್ಕಿಯನ್ನು 3 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೇನೆ. ಈಗ ಇದನ್ನು 2 ಸರಿ ಚೆನ್ನಾಗಿ ತೊಳೆದು ನೀರನ್ನು ತೆಗೆದುಕೊಳ್ಬೇಕು ಫ್ರೆಂಡ್ಸ್. ಈಗ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ನಾವು ಬೇರ್ಪಡಿಸಿದ ಹಲಸಿನ ಹಣ್ಣನ್ನು ಹಾಕ್ಕೊಳ್ಬೇಕು. ನಂತರ ನೆನೆಸಿರುವ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ನೀರು ಹಾಕದೆ ತರಿತರಿಯಾಗಿ ರುಬ್ಬಿಕೊಳ್ಬೇಕು ಫ್ರೆಂಡ್ಸ್. ಹಿಟ್ಟಿನ ಹದ ಈ ರೀತಿಯಾಗಿರಬೇಕು. ನೀರು ಹಾಕದೇ ರುಬ್ಬಿಕೊಳ್ಬೇಕು. ನೀರು ಹಾಕಿದರೆ ತುಂಬ ತೆಳುವಾಗ್ತದೆ ಫ್ರೆಂಡ್ಸ್. ಇನ್ನು ಇದೇ ರೀತಿ ಮೊದಲು ಹಲಸಿನ ಹಣ್ಣು, ನಂತರ ಅಕ್ಕಿ, ನಂತರ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಕೊಳ್ಬೇಕು ಫ್ರೆಂಡ್ಸ್. ಕೊನೆಯ ಬಾರಿ ರುಬ್ಬಿದ ಹಿಟ್ಟನ್ನು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಸಣ್ಣ ಸಣ್ಣಗೆ ತುಂಡು ಮಾಡಿದ ಕೊಬ್ಬರಿಯನ್ನು ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನಿಮ್ಮ ಹತ್ರ ಕೊಬ್ಬರಿ ಇಲ್ಲದಿದ್ದರೆ ಕಾಯಿ ತುರಿ ಬೇಕಿದ್ದರೂ ಹಾಕ್ಕೊಳ್ಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ನಾನಿಲ್ಲಿ ಸಾಗುವಾನಿ ಎಲೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಸಾಗುವಾನಿ ಎಲೆಯನ್ನು ಚೆನ್ನಾಗಿ ಒದ್ದೆ ಬಟ್ಟೆ ಮಾಡಿ 1-2 ಬದಿಯನ್ನು ಚೆನ್ನಾಗಿ ಒರೆಸಿ ಇಟ್ಕೊಂಡಿರೋದು. ಸಾಗುವಾನಿ ಎಲೆ ಸಿಗದಿದ್ದರೆ ಬಾಳೆ ಎಲೆ ಬೇಕಿದ್ದರೂ ಯೂಸ್ ಮಾಡಿಕೊಳ್ಬಹುದು ಫ್ರೆಂಡ್ಸ್. ನಾನು ಹಿಟ್ಟು ರುಬ್ಬುವ ಮೊದಲೇ ಅಸ್ತ್ರ ಒಲೆಯಲ್ಲಿ ಬೆಂಕಿ ಮಾಡಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿರೋದು. ನೀರು ಬಿಸಿಯಾಗಿ ಹಬೆ ಆಡ್ತಾ ಉಂಟು. ಇವಾಗ ಸಾಗುವಾನಿ ಎಲೆಯನ್ನು ಇಟ್ಕೊಂಡು ಅದರ ಮಧ್ಯದಲ್ಲಿ 1-2 ಸೌಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ 2 ಬದಿನೂ ಮಡಚಿ ನಂತರ ಇನ್ನು ಉಳಿದ 2 ಬದಿಯನ್ನು ಮಡಿಸ್ಕೊಳ್ಬೇಕು ಫ್ರೆಂಡ್ಸ್. ನೀರು ಬಿಸಿಯಾದ ನಂತರನೇ ಸಾಗುವಾನಿ ಎಲೆಗೆ ಹಿಟ್ಟನ್ನು ಹಾಕಿ ಮಡಚಿ ಬೇಯಿಸಲಿಕ್ಕೆ ಇಟ್ಕೊಳ್ಬೇಕು. ಇಲ್ಲಾಂದರೆ ಸಾಗುವಾನಿ ಎಲೆಯಲ್ಲಿ ಸಣ್ಣ ಸಣ್ಣ ತೂತು ಇರ್ತದೆ, ಹಿಟ್ಟೆಲ್ಲ ಇಳಿದು ಹೋಗ್ತದೆ. ನಾನು ಮಾಡಿದ ವಿಧಾನದಲ್ಲಿ ಗಟ್ಟಿ ಮಾಡಿದರೆ 3 ದಿನನಾದರೂ ಹೊರಗಡೆ ಇಟ್ಟರೆ ಹಾಳಾಗೋದಿಲ್ಲ, ಚೆನ್ನಾಗಿರ್ತದೆ. ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ 45ರಿಂದ 60 ನಿಮಿಷನಾದರೂ ಮಿನಿಮಮ್ 1 ಗಂಟೆನಾದರೂ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ಬೇಯಿಸ್ಲಿಕ್ಕಿಟ್ಟು 1 ಗಂಟೆ ಆಯಿತು. ನಾನಿಲ್ಲಿ ಪಾತ್ರೆಯನ್ನು ಕೆಳಗೆ ಇಳಿಸಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಬಿಸಿ ಬಿಸಿಯಾಗಿರುವ ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಯಿತು. ಸಾಗುವಾನಿ ಮರದ ಎಲೆಯಿಂದ ಮಾಡಿದ ಗಟ್ಟಿ ತುಂಬಾ ಕಲ್ಲರಾಗಿ ಬರ್ತದೆ. ಸ್ವಲ್ಪ ಎಳತ್ತು ಎಲೆ ಹಾಕಿದರೆ ಇನ್ನೂ ಕೆಂಪಾಗಿರ್ತದೆ. ತುಂಬಾ ಸಾಫ್ಟ್ ಆಗಿರುವ ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ಈ ಸೀಸನ್ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಿಮಗೆ ಹಲಸಿನ ಹಣ್ಣು ಸಿಕ್ಕಿದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.